ಹಲೋ ಸ್ಟೂಡೆಂಟ್ಸ್, SSLC ಪರೀಕ್ಷೆಗೆ ಈಗಾಗಲೇ ನೀವು ಸಿದ್ಧತೆ ನಡೆಸ್ತಾ ಇದ್ದೀರಾ. ಸೊ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ನಾನು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲಿಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳ್ತೀನಿ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಹೋಗೋಣ. ಟೆನ್ಸಿಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಂಡು ನಾನು ನಿಮಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಗಮನಿಸಿ. ಹಾಗಾದ್ರೆ ಸೊ ಇಲ್ಲಿ ನಿಮ್ಮ ಮಾಡೆಲ್ ಪೇಪರ್ ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇರುತ್ತೆ, ಯಾಕೆಂದ್ರೆ MCQ ಮೆಥಡ್ ಅಲ್ಲಿ ನೀವೀಗ ಅಟೆಂಡ್ ಮಾಡ್ತಿರೋದು OMR ಶೀಟ್ ಕೊಡ್ತಾರೆ. ಆ OMR ಶೀಟಿಗೆ ಸೊ ಇಲ್ಲಿ ಆಪ್ಷನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ, ಡಿ ಇರುತ್ತೆ. ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಎಂಬತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ಕೊಂಡು ನೀವು ಎ ಇದ್ರೆ ಎಗೆ ಅಥವಾ ಬಿ ಇದ್ರೆ ಬಿಗೆ ರೌಂಡ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು OMR ಶೀಟ್ ಮೇಲೆ ಉತ್ತರವನ್ನ ಮಾಡ್ತಕ್ಕಂಥ ರೀತಿ. ನೀವೇನ್ ಬರೀತಕ್ಕಂಥ ಅಗತ್ಯತೆ ಏನೂ ಇಲ್ಲ. ಹಾಗಾದ್ರೆ ಕೆಲವು ಪ್ರಶ್ನೆಗಳಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಏನಾಗಾದ್ರೆ ಇದಕ್ಕಿರ್ತಕ್ಕಂಥ ಜನರಲ್ ಫಾರ್ಮುಲಾ ಏನಾಗಾದ್ರೆ ಪ್ಯಾಸಿವ್ ವಾಯ್ಸ್ಗೆ, ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಮೊದಲಿಗೆ ಆಬ್ಜೆಕ್ಟ್ ಬರುತ್ತೆ, ಆ ನಂತರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಮೊದಲಿಗೆ ಆಬ್ಜೆಕ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್, ನಂತರ ಪಾಸ್ಟ್ ಪಾರ್ಟಿಸಿಪಲ್, ನಂತರ ಬೈ, ಮತ್ತೆ ಸಬ್ಜೆಕ್ಟ್ ಬರ್ತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಳ್ತಾ ಹೋಗೋಣ. ನೋಡಿ, ಹಾಗಾದ್ರೆ ಗಮನಿಸಿ. ಸೊ ಎಡಗಡೆ ಆಕ್ಟಿವ್ ವಾಯ್ಸ್ ಇದೆ, ಬಲಗಡೆ ಪ್ಯಾಸಿವ್ ವಾಯ್ಸ್ ಇದೆ. ಸೊ ಮೊದಲನೇದಾಗಿ ಐ ಲರ್ನ್ ಇಂಗ್ಲಿಷ್. ಇಲ್ಲಿ ಸೊ ಎಲ್ಲಾ ಟೆನ್ಸ್ ಗಳನ್ನ ತೆಗೆದುಕೊಂಡಿದ್ದೀನಿ. ಇದು ಸೊ ಲರ್ನ್ ಎಂಬತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ ವರ್ಬ್. ಹಾಗಾಗಿ ಅಂದ್ರೆ ವರ್ಬ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ದಾಗ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಈಸ್ ಅಥವಾ ಆಮ್ ಅಥವಾ ಆರ್ ಇವು ಮೂರಲ್ಲಿ ಯಾವ್ದಾದ್ರು ಒಂದು ಹೆಲ್ಪಿಂಗ್ ವರ್ಬ್ ನ ಬಳಸ್ಕೊಳ್ಬೇಕು. ಆದ್ರೆ ಇವು ಮೂರಲ್ಲಿ ಯಾವ್ದು ಅಂತ ತೀರ್ಮಾನ ಮಾಡೋದು ಆಬ್ಜೆಕ್ಟ್ ಬೇಸ್ ಮೇಲೆ. ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಈಸ್ ಆಗ್ತೀವಿ, ಆಬ್ಜೆಕ್ಟ್ ಪ್ಲೂರಲ್ ಇದ್ರೆ ಆರ್ ಆಗ್ತೀವಿ. ಹಾಗಾದ್ರೆ ಸೊ ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್ ಆಗಿದೆ, ಇಲ್ಲಿ ಆಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಆದ್ರಿಂದ ಸೊ ಈಸ್ ಲರ್ನ್ಡ್ ಅಂತ ಆಗುತ್ತೆ. ಇಂಗ್ಲಿಷ್ ಈಸ್ ಲರ್ನ್ಡ್ ಬೈ ಮೀ. ನೋಡಿ, ಹಾಗಾದ್ರೆ ಆಬ್ಜೆಕ್ಟ್ ಇಂಗ್ಲಿಷ್ ಬಂದಿದೆ, ಈಸ್ ಹೆಲ್ಪಿಂಗ್ ವರ್ಬ್ ಬಂದಿದೆ, ಲರ್ನ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್, ನಂತರ ಬೈ, ಮತ್ತೆ ಐ ಇದ್ದಿದ್ದು ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಮೀ ಆಗಿದೆ. ಸೊ ಈ ರೀತಿ ಐ ಇದ್ದಿದ್ದು ಮೀ ಆಗುತ್ತೆ, ವಿ ಇದ್ದಿದ್ದು ಅಸ್ ಆಗುತ್ತೆ, ಯು ಇದ್ದಿದ್ದು ಯುನೇ ಇರುತ್ತೆ, ಹಿ ಇದ್ದಿದ್ದು ಹಿಮ್ ಆಗುತ್ತೆ, ಶಿ ಇದ್ದಿದ್ದು ಹರ್ ಆಗುತ್ತೆ, ಇಟ್ ಇದ್ದಿದ್ದು ಇಟ್ಟೇ ಇರುತ್ತೆ, ದೇ ಇದ್ದಿದ್ದು ದೆಮ್ ಆಗುತ್ತೆ. ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಗಮನಿಸಿ. ಐ ಲರ್ನ್ಡ್ ಇಂಗ್ಲಿಷ್. ಸೊ ನೋಡಿ, ವರ್ಬು ಪಾಸ್ಟ್ ಟೆನ್ಸ್ ನಲ್ಲಿದೆ. ಸೊ ಐ ಅನ್ನೋದು ಸಬ್ಜೆಕ್ಟ್. ಓಕೆ, ಐ ಅನ್ನೋದು ಸಬ್ಜೆಕ್ಟ್, ಲರ್ನ್ಡ್ ಅನ್ನೋದು ವರ್ಬು ಅಂಡ್ ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್. ಆದ್ರೆ ವರ್ಬ್ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ, ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಇದ್ದಾಗ ವಾಸ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು. ಹಾಗಾದ್ರೆ ವಾಸ್ ಲರ್ನ್ಡ್ ಅಂತ ಆಗುತ್ತೆ. ಸೊ ನೀವಿಲ್ಲಿ ಏನು ಗಮನಿಸಬೇಕಾಗಿಲ್ಲ. MCQ ಅಲ್ಲಿ ಅಂದ್ರೆ ABCD ಆಪ್ಷನ್ ಕೊಟ್ಟಿರುತ್ತೆ. ಸೊ ಈ ರೀತಿ ಐ ಲರ್ನ್ಡ್ ಇಂಗ್ಲಿಷ್ ಅಂತ ಆ ರೀತಿ ಇದ್ದಾಗ ವಾಸ್ ಲರ್ನ್ಡ್ ಅನ್ನೋದನ್ನ ನೋಡಿ ನೀವು ಟಿಕ್ ಮಾಡ್ಬೇಕು, ಆನ್ಸರ್ ನ ಕಂಡುಹಿಡಿಬೇಕು, ರೆಕಗ್ನೈಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಐ ವಿಲ್ ಲರ್ನ್ ಇಂಗ್ಲಿಷ್. ಎಲ್ಲೇ ಇರ್ಲಿ ವಿಲ್ ಅಂತ ಇದ್ರೆ ಸಾಕು, ಬಹಳ ಸುಲಭ. ವಿಲ್ಲಿಗೆ ಬಿ ಸೇರಿಸಿದ್ರೆ ಮುಗೀತು, ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಇಂಟರ್ಚೇಂಜ್ ಮಾಡಿದ್ರೆ ಮುಗೀತು. ಸೊ ಹಾಗಾದ್ರೆ ಸೊ ಬಹಳ ಸುಲಭ, ವಿಲ್ ಬಿ ಲರ್ನ್ಡ್ ಅಂತ ಆಗುತ್ತೆ ನೋಡಿ. ಸೊ ಇಂಗ್ಲಿಷ್ ವಿಲ್ ಬಿ ಲರ್ನ್ಡ್ ಬೈ ಮೀ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಗಮನಿಸಿ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಸೊ ಇಲ್ಲಿ ಯಾವುದೇ ಆಕ್ಟಿವ್ ವಾಯ್ಸ್ ನಲ್ಲಿ ಈಸ್, ಆಮ್, ಆರ್ ಮತ್ತೆ ವರ್ಬ್ ಒನ್ ING ಇದ್ದಾಗ, ಓಕೆ, ಈಸ್, ಆಮ್, ಆರ್, ವರ್ಬ್ ಪ್ಲಸ್ ING ಇದ್ದಾಗ, ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಈಸ್ ಬೀಯಿಂಗ್ ಅಥವಾ ಆಮ್ ಬೀಯಿಂಗ್ ಅಥವಾ ಆರ್ ಬೀಯಿಂಗ್ ಎಂಬ ಹೆಲ್ಪಿಂಗ್ ವರ್ಬ್ ನ ಬಳಸ್ಕೊಳ್ಬೇಕು. ಇಲ್ಲಿ ಆಬ್ಜೆಕ್ಟ್ ಇಂಗ್ಲಿಷ್ ಸಿಂಗ್ಯುಲರ್ ಇರೋದ್ರಿಂದ ಇಂಗ್ಲಿಷ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಮೀ. ಏನಿಲ್ಲ, ಈಸ್ ಬೀಯಿಂಗ್ ಲರ್ನ್ಡ್ ಅನ್ನೋದನ್ನ ಗಮನಿಸಬೇಕು ನೀವು. ಅದಕ್ಕೋಸ್ಕರ ನಾವು ಸೊ ರೆಡ್ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದೇನೆ, ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ. ಸೊ ನೋಡಿ, ಹಾಗಾದ್ರೆ ಐ ವಾಸ್ ಲರ್ನಿಂಗ್ ಇಂಗ್ಲಿಷ್. ಸೊ ಆಕ್ಟಿವ್ ವಾಯ್ಸ್ ನಲ್ಲಿ ವಾಸ್ ಅಥವಾ ವರ್ಬ್ ING ಇದ್ದಾಗ, ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ವಾಸ್ ಬೀಯಿಂಗ್ ಅಥವಾ ವರ್ಬ್ ಬೀಯಿಂಗ್ ನ ಬಳಸ್ಕೊಳ್ಬೇಕು. ಸೊ ಹಾಗಾದ್ರೆ ವಾಸ್ ಬೀಯಿಂಗ್ ಲರ್ನ್ಡ್ ಅಂತ ಇರುತ್ತೆ ನೋಡಿ. ಹಾಗಾದ್ರೆ ವಾಸ್ ಬಿ ಇಂಗ್ಲಿಷ್ ವಾಸ್ ಬೀಯಿಂಗ್ ಲರ್ನ್ಡ್ ಬೈ ಮೀ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಐ ವಿಲ್ ಬಿ ಲರ್ನಿಂಗ್ ಇಂಗ್ಲಿಷ್. ಸೊ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಏನಂತಂದ್ರೆ, ಇಂಗ್ಲಿಷ್ ನಲ್ಲಿ ಅಂದ್ರೆ ಫ್ಯೂಚರ್ ಕಂಟಿನ್ಯೂಸ್ಗೆ ಪ್ಯಾಸಿವ್ ಫಾರ್ಮ್ ಇರೋದಿಲ್ಲ, ಆ ರೀತಿ ಎಕ್ಸಾಂಪಲ್ ಕೊಡೋದು ಇಲ್ಲ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಐ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ ನಲ್ಲಿ
ಹ್ಯಾವ್ ಅಥವಾ ಹ್ಯಾಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಅಂತ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಇಂಗ್ಲಿಷ್ ಅಂತ ಇರೋದ್ರಿಂದ ಸಿಂಗ್ಯುಲರ್ ಇರೋದ್ರಿಂದ ಸೊ ಇಂಗ್ಲಿಷ್ ಹ್ಯಾಸ್ ಬೀನ್ ಲರ್ನ್ಡ್ ಬೈ ಮೀ ಅಂತ ಆಗುತ್ತೆ. ವೆರಿ ಸಿಂಪಲ್, ಹ್ಯಾಸ್ ಬೀನ್ ಲರ್ನ್ಡ್ ಅನ್ನೋದನ್ನ ಗಮನಿಸಿದ್ರೆ ಸಾಕು. ನೆಕ್ಸ್ಟ್ ಎಕ್ಸಾಂಪಲ್, ಐ ಹ್ಯಾಡ್ ಲರ್ನ್ಡ್ ಇಂಗ್ಲಿಷ್. ಸೊ ನೋಡಿ, ಹ್ಯಾಡ್ ಅಂತ ಇದ್ದಾಗ ಬಹಳ ಸ್ವಲ್ಪ ಸಿಂಗ್ಯುಲರ್ ಪ್ಲೂರಲ್ ಪ್ರಶ್ನೆನೇ ಇಲ್ಲ. ಇಲ್ಲಿ ಹ್ಯಾಡ್ ಬೀನ್ ಲರ್ನ್ಡ್ ಅಂತ ಇದೆಯಾ ಅಂತ ನೋಡಿದ್ರೆ ಮುಗೀತು, ಆಪ್ಷನ್ ಅಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಇಂಗ್ಲಿಷ್ ಹ್ಯಾಡ್ ಬೀನ್ ಲರ್ನ್ಡ್ ಬೈ ಮೀ. ಸೊ ನೆಕ್ಸ್ಟ್ ನೋಡಿ, ಐ ವಿಲ್ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ವಿಲ್ ಇದ್ದಾಗ ಬಿ ಸೇರಿಸಬೇಕು ಅಂತ ಹೇಳಿದೆ. ವಿಲ್ ಹ್ಯಾವ್ ಇದ್ದಾಗ ವಿಲ್ ಹ್ಯಾವ್ ಬೀನ್ ಅಂತ ಆಗುತ್ತೆ. ನೋಡಿ, ಹಾಗಾದ್ರೆ ವಿಲ್ ಹ್ಯಾವ್ ಬೀನ್ ಲರ್ನ್ಡ್ ಅನ್ನೋದನ್ನ ನೋಡಿದ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಂಗ್ಲಿಷ್ ವಿಲ್ ಹ್ಯಾವ್ ಬೀನ್ ಲರ್ನ್ಡ್ ಬೈ ಮೀ. ನೆಕ್ಸ್ಟ್ ಎಕ್ಸಾಂಪಲ್ ಗಮನಿಸಿ, ಐ ಆಮ್ ಗೋಯಿಂಗ್ ಟು ಲರ್ನ್ ಇಂಗ್ಲಿಷ್ ಅಂತ ಇದೆ. ಸೊ ಇದನ್ನಾಗಾದ್ರೆ ಯಾವ ರೀತಿ ಮಾಡ್ಬೇಕು? ಇದನ್ನು ಕೂಡ ಇದೊಂಥರ ಸಿಂಪಲ್ ಫ್ಯೂಚರ್ ಇದನ್ನು ಕೂಡ. ಸೊ ಇದನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂದ್ರೆ, ಸೊ ಇಂಗ್ಲಿಷ್ ಈಸ್ ಗೋಯಿಂಗ್ ಟು ಬಿ ಲರ್ನ್ಡ್ ಬೈ ಮೀ ಅಂತ. ಸೊ ಏನಾಗುತ್ತೆ, ಇಂಗ್ಲಿಷ್ ಈಸ್ ಗೋಯಿಂಗ್ ಟು ಬಿ ಲರ್ನ್ಡ್ ಬೈ ಮೀ ಅಂತ ಆಗುತ್ತೆ. ಓಕೆ, ಸೊ ಈ ರೀತಿ ಹಾಗಾದ್ರೆ ನಾವು ಸೊ ಇಲ್ಲಿ ಗೋಯಿಂಗ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥದ್ದು, ಇದು ವರ್ಬ್ ಅಂತ ಅನ್ಕೋಬೇಡಿ. ಸೊ ಹಾಗಾದ್ರೆ ಇಂಗ್ಲಿಷ್ ಈಸ್ ಗೋಯಿಂಗ್ ಟು ಬಿ ಲರ್ನ್ಡ್ ಬೈ ಮೀ. ಎಲ್ಲಾ ರೀತಿಯ ಟೆನ್ಸ್ ಗಳನ್ನ ತೆಗೆದುಕೊಂಡು ನಾನು ನಿಮಗೆ ಎಕ್ಸಾಂಪಲ್ಸ್ ಗಳನ್ನ ಪ್ಯಾಸಿವ್ ವಾಯ್ಸ್ ಗೆ ಮಾಡಿಸಿದ್ದೀನಿ. ಇದನ್ನು ಚೆನ್ನಾಗಿ ಗಮನಿಸಿ ಪ್ರಾಕ್ಟೀಸ್ ಮಾಡಿ, ಅನುಕೂಲ ಆಗುತ್ತೆ. ಹಾಗಾದ್ರೆ ಟೆನ್ಸ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಮಾಡಲ್ ವರ್ಬ್ಸ್ ನ ಯೂಸ್ ಮಾಡಿ ಪ್ಯಾಸಿವ್ ವಾಯ್ಸ್ ಗೆ ಮಾಡ್ಲಿಕ್ಕೆ ಕೇಳ್ತಾರೆ. ಬಹಳ ಸುಲಭ. ಹಾಗಾದ್ರೆ ಯಾವ ರೀತಿ ಹಾಗಾದ್ರೆ ಮಾಡಲ್ ವರ್ಬ್ಸ್ ಗೆ ಸಂಬಂಧಿಸಿದಂತೆ ಸರಿ ಗಮನಿಸಿ, ಇಲ್ಲೇ ಗೊತ್ತಾಗುತ್ತೆ. ಹಾಗಾದ್ರೆ ಯಾವುದೇ ಮಾಡಲ್ ವರ್ಬ್ ಇರಲಿ, ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಲ್, ಶುಡ್, ಮಸ್ಟ್, ಈ ರೀತಿ ಯಾವುದೇ ಮಾಡಲ್ ವರ್ಬ್ಸ್ ಇದ್ರೆ ಆ ಮಾಡಲ್ ವರ್ಬ್ಸ್ ಗೆ ಬಿ ಅಂತ ಸೇರಿಸಿದ್ರೆ ಮುಗೀತು. ಆ ಮಾಡಲ್ ವರ್ಬ್ಸ್ ಗೆ ಬಿ ಅಂತ ಸೇರಿಸಿದ್ರೆ ಮುಗೀತು. ಇಲ್ಲಿ ಕ್ಯಾನ್ ಇದೆ, ಕ್ಯಾನ್ ಗೆ ಬಿ ಸೇರಿಸಿ ಕ್ಯಾನ್ ಬಿ ಡನ್ ಅಂತ ಆಗುತ್ತೆ. ಹಾಗಾದ್ರೆ ಯಾವುದೇ ವರ್ಬ್ ಇರ್ತಕ್ಕಂಥದ್ದು ಮೇನ್ ವರ್ಬ್ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗ್ಲೇಬೇಕು. ಎಲ್ಲಾ ಪ್ಯಾಸಿವ್ ವಾಯ್ಸ್ ಅಲ್ಲೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ ಆಗೇ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಹಾಗಾದ್ರೆ ಇಟ್ ಕ್ಯಾನ್ ಬಿ ಡನ್ ಬೈ ಮೀ. ನೋಡಿ, ಕ್ಯಾನ್ ಇದೆ, ಕ್ಯಾನ್ ಬಿ, ಬಹಳ ಸುಲಭವಾಗಿ ನೀವು ರೆಕಗ್ನೈಸ್ ಮಾಡಬಹುದು. ಸೊ ಹಾಗಾದ್ರೆ ಕುಡ್ ಇದೆ, ಕುಡ್ಗೆ ಏನ್ ಸೇರಿಸಬೇಕು? ಬಿ ಸೇರಿಸಿದ್ರೆ ಮುಗೀತು, ಕುಡ್ ಬಿ ಡನ್ ಅಂತ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಸೊ ಹಿ ಮೇ ಟೇಕ್ ದ ಕ್ಲಾಸ್. ನೋಡಿ, ಮೇ ಇದೆ, ಮೇ ಬಿ ಅಂತ ಆಗುತ್ತೆ. ಸೊ ಕ್ಲಾಸ್ ಮೇ ಬಿ ಟೇಕನ್ ಬೈ ಹಿಮ್. ಆದ್ರೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ನ ಇಂಟರ್ಚೇಂಜ್ ಮಾಡಂದ್ರೆ ಸೊ ಆಬ್ಜೆಕ್ಟ್ ಮೊದಲಿಗೆ ಬರಬೇಕು ಅನ್ನೋದನ್ನ ಮರಿಬೇಡಿ, ಮತ್ತೆ ಸಬ್ಜೆಕ್ಟ್ ಬೈ ತಗೊಂಡು ಆ ನಂತರ ಅದು ಕೊನೆಗೆ ಬರ್ತಕ್ಕಂಥದ್ದನ್ನ ತಾಡ್ತೀವಿ. ಸೊ ಹಾಗಾದ್ರೆ ಹಿ ಮೈಟ್ ಪ್ರಿಪೇರ್ ದ ನೋಟ್ಸ್. ಮೈಟ್ ಇದ್ದಿದ್ದು ಗೆ ಬಿ ಸೇರಿಸಿದ್ರೆ ಮುಗೀತು, ಮೈಟ್ ಬಿ ಪ್ರಿಪೇರ್ಡ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಯು ಶುಡ್ ಟಾಲರೇಟ್ ದ ಪೇನ್ ಅಂತ ಇದೆ. ಶುಡ್ ಗೆ ಏನ್ ಸೇರಿಸಿದ್ರೆ ಮುಗೀತು? ಬಿ ಸೇರಿಸಿದ್ರೆ ಮುಗೀತು, ಶುಡ್ ಬಿ ಟಾಲರೇಟೆಡ್. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್, ಶಿ ವಿಲ್ ಟೇಕ್ ದ ಪಿಕ್ಚರ್ ಅಂತ ಇದೆ. ವಿಲ್ ಗೆ ಬಿ ಸೇರಿಸಿದ್ರೆ ಮುಗೀತು. ಸೊ ಏನಾಗಂದ್ರೆ ದ ಪಿಕ್ಚರ್ ವಿಲ್ ಬಿ ಟೇಕನ್ ಬೈ ಹರ್ ಅಂತ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಹಾಗಾದ್ರೆ ನೋಡಿ, ದೇ ವುಡ್ ಅಟೆಂಡ್ ದ ಕಾನ್ಫರೆನ್ಸ್. ವುಡ್ ಗೆ ಬಿ ಸೇರಿಸಿದ್ರೆ ಮುಗೀತು. ಸೊ ದ ಕಾನ್ಫರೆನ್ಸ್ ವುಡ್ ಬಿ ಅಟೆಂಡೆಡ್ ಬೈ ದೆಮ್ ಅಂತ ಆಗುತ್ತೆ. ಇಲ್ಲಿ ಗಮನಿಸಿ, ಹಾಗಾದ್ರೆ ನೋಡಿ, ದೇ ಇದ್ದಿದ್ದು ದೆಮ್ ಆಗುತ್ತೆ. ಸಬ್ಜೆಕ್ಟ್ ಗಳೆಲ್ಲ ಆಕ್ಟಿವ್ ವಾಯ್ಸ್ ನಲ್ಲಿ ನೋಡಿ, ಆಕ್ಟಿವ್ ವಾಯ್ಸ್ ನಲ್ಲಿ ಹಿ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ನಲ್ಲಿ ಹಿಮ್ ಆಗಿದೆ, ಶಿ ಇದ್ದಿದ್ದು ಹರ್ ಆಗಿದೆ, ಸೊ ದೇ ಇದ್ದಿದ್ದು ದೆಮ್ ಆಗಿದೆ, ಐ ಇದ್ದಿದ್ದು ಮೀ ಆಗುತ್ತೆ. ಇವನ್ನೆಲ್ಲ ಚೆನ್ನಾಗಿ ಗಮನಿಸಬೇಕು ನೀವು. ಸೊ ಈ ರೀತಿ ಟೆನ್ಸ್ ಮತ್ತೆ ಮಾಡಲ್ ವರ್ಬ್ಸ್ ಗೆ ಸಂಬಂಧಿಸಿದಂತ ಎಕ್ಸಾಂಪಲ್ಸ್ ಗಳನ್ನ ನೀವು ನೋಡ್ಕೊಂಡ್ರಿ. ಸೊ ಹಾಗಾದ್ರೆ ನೋಡಿ, ಯು ಮಸ್ಟ್ ಡೂ ಇಟ್ ಅಂತ ಮಸ್ಟ್ ಗೆ ಬಿ ಸೇರಿಸಿದ್ರೆ ಮುಗೀತಪ್ಪ. ಸೊ ಏನು, ಇಟ್ ಮಸ್ಟ್ ಬಿ ಡನ್ ಬೈ ಮೀ ಅಂತ ಆಗುತ್ತೆ. ಸೊ ಅದೇ ರೀತಿ ಹಾಗಾದ್ರೆ ಇಲ್ಲಿ ಗಮನಿಸ್ತಾ ಹೋಗಿ. ಸೊ ಪ್ಯಾಸಿವ್ ವಾಯ್ಸ್ ನಿಂದ ಆಕ್ಟಿವ್ ವಾಯ್ಸ್ ಗೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಕ್ವಶನ್ ಅದನ್ನು ಕೂಡ ನಿಮಗೆ ಕೇಳಬಹುದು. ಸೊ ಹಾಗಾದ್ರೆ ಇದುವರೆಗೆ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಪ್ಯಾಸಿವ್ ವಾಯ್ಸ್ ಇಂದ ಆಕ್ಟಿವ್ ವಾಯ್ಸ್ ಗೆ ಯಾವ ರೀತಿ ಚೇಂಜ್ ಮಾಡಬೇಕು ಸೆಂಟೆನ್ಸ್ ನ ಎಂತಕ್ಕಂಥದ್ದನ್ನ ನೋಡೋಣ. ಎಕ್ಸಾಂಪಲ್ಸ್ ನ ಗಮನಿಸಿ. ಇಲ್ಲಿ ಇದಕ್ಕೆ ಫಾರ್ಮುಲಾ ನೋಡಿ. ಸೊ ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಮೇನ್ ವರ್ಬ್ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್, ಈ ರೀತಿ ಇರ್ತಕ್ಕಂಥ ಫಾರ್ಮುಲಾವನ್ನ ನಾವು ನೋಡ್ತೀವಿ. ಸರಿ, ಹಾಗಾದ್ರೆ ಎಕ್ಸಾಂಪಲ್ ನ ಗಮನಿಸಿ. ದ ಡಿನ್ನರ್ ಈಸ್ ಬೀಯಿಂಗ್ ಮೇಡ್ ಬೈ ಹಿಮ್ ಅಂತ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ಹಿಮ್ ಅನ್ನೋದನ್ನ ಆಕ್ಟಿವ್ ವಾಯ್ಸ್ ನಲ್ಲಿ ಮಾಡಬೇಕು ಅಂದ್ರೆ ಹಿ ಆಗುತ್ತೆ. ಸೊ ಅದೇ ಆಕ್ಟಿವ್ ವಾಯ್ಸ್ ನಲ್ಲಿ ಹಿ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ನಲ್ಲಿ ಹಿಮ್ ಆಗಿತ್ತು. ಈಗ ಹಿಮ್ ಇದ್ದಿದ್ದು ಅಂದ್ರೆ ಸಬ್ಜೆಕ್ಟ್ ನ ಮೊದಲಿಗೆ ಬಳಸಬೇಕಾಗಿರೋದ್ರಿಂದ ಏನಾಗುತ್ತೆ, ಸೊ ಹಿ ಅಲ್ಲಿ ಈಸ್ ಬೀಯಿಂಗ್ ಇದೆ,
ಬೀಯಿಂಗ್ ಅನ್ನೋದನ್ನು ರಿಮೂವ್ ಮಾಡಬೇಕು ಮತ್ತೆ ಬೈ ಅನ್ನೋದನ್ನು ಕೂಡ ರಿಮೂವ್ ಮಾಡಬೇಕು. ಸೊ ಹಿ ಈಸ್ ಮೇಕಿಂಗ್ ದ ಡಿನ್ನರ್. ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ಇರ್ತಕ್ಕಂಥ ವರ್ಬು ಸೊ ING ಆಗುತ್ತೆ, ವರ್ಬ್ ಪ್ಲಸ್ ING ಆಗುತ್ತೆ. ಸೊ ಅಂದ್ರೆ ಬೇಸ್ ವರ್ಬ್ ಪ್ಲಸ್ ING ಆಗುತ್ತೆ. ಹಿ ಈಸ್ ಮೇಕಿಂಗ್ ದ ಡಿನ್ನರ್ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ದ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಚಾರ್ಲಿ. ನೋಡಿ, ಹಾಗಾದ್ರೆ ಚಾರ್ಲಿ ಅಂತ ಇದೆ ಸಬ್ಜೆಕ್ಟ್, ಅದನ್ನ ಮೊದಲಿಗೆ ಬರ್ಕೊಂಡು ಹ್ಯಾಸ್ ಬೀನ್ ಅಂತ ಇದೆ. ಮೇಲ್ಗಡೆ ಈಸ್ ಬೀಯಿಂಗ್ ಅಲ್ಲಿ ಬೀಯಿಂಗ್ ತೆಗೆದ್ರಿ, ಇಲ್ಲಿ ಹ್ಯಾಸ್ ಬೀನ್ ಅಲ್ಲಿ ಬೀನ್ ತೆಗೆದಾಕ್ಬೇಕು. ಚಾರ್ಲಿ ಹ್ಯಾಸ್ ರಿಟನ್ ದ ಲೆಟರ್ ಅಂತ ಆಗುತ್ತೆ. ಚಾರ್ಲಿ ಹ್ಯಾಸ್ ರಿಟನ್ ದ ಲೆಟರ್ ಅಂತ ಆಗುತ್ತೆ. ಒಂದ್ ವೇಳೆ ಸಬ್ಜೆಕ್ಟ್ ಏನಾದ್ರು ಪ್ಲೂರಲ್ ಇದ್ದಿದ್ರೆ ಏನಾಗುತ್ತೆ? ಸೊ ಸ್ಟೂಡೆಂಟ್ಸ್ ಹ್ಯಾವ್ ರಿಟನ್ ದ, ಒಂದ್ ವೇಳೆ ಚಾರ್ಲಿ ಬದಲಿಗೆ ಸ್ಟೂಡೆಂಟ್ಸ್ ಅಂತ ಇದ್ದಿದ್ರೆ ಸ್ಟೂಡೆಂಟ್ಸ್ ಹ್ಯಾವ್ ರಿಟನ್ ದ ಲೆಟರ್ ಅಂತ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹಾಗಾದ್ರೆ. ಸೊ ಮೈ ಸ್ಟೋರಿ ವಿಲ್ ಬಿ ರೆಡ್ ಬೈ ಮೈ ಟೀಚರ್. ನೋಡಿ ಹಾಗಾದ್ರೆ ಮೈ ಟೀಚರ್ ವಿಲ್ ರೀಡ್ ಮೈ ಸ್ಟೋರಿ, ಇಲ್ಲಿ ಬಿ ಅನ್ನೋದು ರಿಮೂವ್ ಆಗುತ್ತೆ, ವಿಲ್ ಮಾತ್ರ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ದ ವೆಡ್ಡಿಂಗ್ ಇನ್ವಿಟೇಷನ್ಸ್ ಹ್ಯಾವ್ ಬೀನ್ ಸೆಂಟ್ ಔಟ್ ಬೈ ಅಸ್. ಸೊ ಹಾಗಾದ್ರೆ ಏನಾಗುತ್ತೆ? ಸೊ ಅಸ್ ಇರೋದು ವಿ ಆಗುತ್ತೆ. ಸೊ ವಿ ಹ್ಯಾವ್ ಸೆಂಟ್ ಔಟ್ ದ ವೆಡ್ಡಿಂಗ್ ಇನ್ವಿಟೇಷನ್ಸ್ ಅಂತ ಆನ್ಸರ್ ಆಗುತ್ತೆ ಆಕ್ಟಿವ್ ವಾಯ್ಸ್ಗೆ. ಸೊ ಅದೇ ರೀತಿ ನೋಡಿ, ದ ಕಾರ್ ಈಸ್ ಬೀಯಿಂಗ್ cleaned by Sally. So Sally is cleaning the car ಅಂತ ಆಗುತ್ತೆ. ಬೀಯಿಂಗ್ ಮತ್ತೆ ಬೈ ಎರಡೂ ಕೂಡ ರಿಮೂವ್ ಆಗೋಗ್ತವೆ. ಸೊ ಯಾವುದೇ ಪಾಸ್ಟ್ ಪಾರ್ಟಿಸಿಪಲ್ ಇರ್ತಕ್ಕಂಥದ್ದು ಆಯಾ ಟೆನ್ಸ್ಗೆ ಅನುಗುಣವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಸೊ ಹಾಗಾದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಪರೀಕ್ಷೆನಲ್ಲಿ ಗ್ರಾಮರ್ ಅಲ್ಲಿ ಚೆನ್ನಾಗಿ ನೀವು ವರ್ಕೌಟ್ ಮಾಡಿದ್ರೆ ಒಳ್ಳೆ ನಿಮಗೆ ಅಂಕಗಳು ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನ ಕಾಣ್ಬೋದು. ಓಕೆ, ಪ್ರಾಕ್ಟೀಸ್ ವೆಲ್. ಥ್ಯಾಂಕ್ ಯು.